ಮದುವೆಯಾಗಿ 14 ವರ್ಷ ಆತ್ರಿ. ಎಲ್ಲಿ ಹೋದ್ರೂ ಮಕ್ಕಳ ಭಾಗ್ಯ ಆಗಿದ್ದಲ್ರಿ. ಆಮೇಲೆ ಇಲ್ಲಿ ಸುನೀತಾ ಮೇಡಮ್ ಅಂತಂದು ಅವ್ರ ಹೆಸರು ಹೇಳಿದ್ರು ನೋಡಾಯಿ. ಇಲ್ಲಿ ಬಂದೀವಿ, ಭೇಟಿ ಆದ್ಮೇಲೆ ಭರವಸೆ ಸಿಕ್ತ್ರಿ. ಮಕ್ಕಳ ಭಾಗ್ಯ ಆಕತಿ ಅನ್ನೋದು ಭರವಸೆ ಆತ್ರಿ. ಎಲ್ಲ ದಾವಣಗೆರೆ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ದೇವ್ರದೇನ್ರಿ ಎಲ್ಲ ಮಾಡಿ ಮುಗಿಸಿ ಇಲ್ಲಿ ಬಂದೀವ್ರಿ. ಇಲ್ಲಿ ನಮಗೆ ದೇವ್ರು ಸಿಕ್ಕಂಗೆ ಸಿಕ್ಕ್ರಿ. ಎಲ್ಲ ಭರವಸೆ ಹೇಳಿದ್ರು, ಆಕತಿ ತಲೆ ಕೆಡಿಸ್ಕೋಬೇಡ, ಏನು ಹಾಗೆ ಆಕತಿ ಅಂತಂದ್ರೆ ಅದ್ರ ತಕ್ಕಂಗೆ ಅವ್ರು ಹೇಳಿದಂಗೆ ನಡ್ಕೊಂಡಿರಿ. ಎಲ್ಲ ಮೆಡಿಷನ್ ಎಲ್ಲ ಅವ್ರು ಹೇಳಿದಂಗೆ ತಗೊಂಡಿವ್ರಿ. ಅಂತ ಆಮೇಲೆ ಈ ಪ್ರೆಗ್ನೆನ್ಸಿ ಆಯಿತು. ನಂಗೆ ಭಾಳ ಖುಷಿ ಆಗ್ಬಿಟ್ಟಿದ್ರಿ. ಒಟ್ಟು ಎಲ್ಲಿ ಹೋದ್ರೆ ಈ ಥರ ನನಗೆ ಭಾಗ್ಯನ ಸಿಕ್ಕಿದ್ರಿ, ಮಕ್ಳ ಭಾಗ್ಯನ. ಇಲ್ಲಿಗೆ ಬಂದಮೇಲೆ ನನಗೆ ನನಗೆ ದೇವ್ರು ಸಿಕ್ಕಂಗೆ ಸಿಕ್ಕ್ರಿ. ಅವ್ರ ಸಲಹೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂತ ಬಂದೆ. ಅದ್ರ ತಕ್ಕಂಗೆ ಪ್ರತಿಫಲ ಸಿಕ್ತು ನನಗೆ. ಥ್ಯಾಂಕ್ಸ್. ಮತ್ತೆ ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೇನು ಹೇಳ್ತೆ? ಮತ್ತು ನನಗೆ ಯಾರ್ಯಾರಿಗೆ ಮಕ್ಕಳ ಭಾಗ್ಯ ಇಲ್ಲ ನಾನು ಎಲ್ಲರಿಗೂ ಹೇಳ್ತೇನೆ. ಎಲ್ಲರಿಗೂ ಹೇಳಿ ಹೋಗ್ರಿ, ಹಿಂಗೆ ಚೆನ್ನಾಗಿ ನೋಡ್ತಾರೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ, ಹೋಗ್ರಿ ಅಂತಂದು ಹೇಳಿ ಕಳಿಸ್ತೇನೆ ರೀ. ನಾವು ಮದುವೆಗೆ 14 ವರ್ಷ ಆಯ್ತು ರೀ. 14 ವರ್ಷ ಆಗಿಂದ ಇಲ್ಲಿವರೆಗೂ ಮಕ್ಕಳ ಬಗ್ಗೆ ಸಿಕ್ಕಿದ್ದಿಲ್ಲ ರೀ. ಎಲ್ಲ ದಾವಣಗೆರೆ ಎಲ್ಲ ಕಡೆನೂ ಅಡ್ಡಾಡಿ ಎಲ್ಲ ಮುಗಿಸಿದೀವಿ ರೀ. ಎಲ್ಲಿ ಮಕ್ಕಳ ಬಗ್ಗೆ ಆಗಿದ್ದಿಲ್ಲ ರೀ. ಇನ್ನು ಮಕ್ಳು ಆಗಲ್ಲ ಅಂತ ನಾವು ಮರ್ತು ಬಿಟ್ಟಿದ್ದೀವಿ ರೀ. ಒಬ್ಬರು ಲೋಡಾ ಹಾಸ್ಪಿಟ್ಲ್ ಸುನೀತಾ ಮೇಡಮ್ ಅವ್ರ ಕಡೆ ಒಂದು ಸಲ ಹೋಗಿ ಬೆಟ್ಟ ಆಗಿರಿ ಅಂತಂದು ಬಂದು ಬೆಟ್ಟ ಇದೀವಿ ರೀ. ಅಲ್ಲಿ ಒಂದೇ ಸಲ ಏನು ಭರವಸೆ ಕೊಟ್ಟಿದ್ರಿ, ಇಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡೋ ಮಟ್ಟನ ಮಾತು ಬದಲಾವಣೆ ಇಲ್ಲ ರೀ ಅವರು. ಈಗಾದರೆ ನಮಗೆ ನಮ್ಮ ಮನೆಯವ್ರು ಪ್ರೆಗ್ನೆನ್ಸಿ ಆಗ್ಯಾರ ರೀ. ಇದರಂಥ ದೊಡ್ಡ ಖುಷಿ ಯಾವುದೇ ಇಲ್ಲ ನನಗೆ ಜೀವನದಾಗ. ಇದು ಅವ್ರನ್ನ ಮುಂದೆ ನೆಕ್ಸ್ಟಿಗೆ ನಮ್ಮ ಮನೆ ಒಳಗೆ ಒಂದು ಶೋಕೇಶ್ನಾಗ ಒಂದು ಫೋಟೋ ಇಡ್ಬೇಕಂತ ಮಾಡೀನಿ ನಾನು. ನೆಕ್ಸ್ಟ್ ದತ್ತಕ್ಕೆ ಮಗನ ತಗೋಬೇಕಂತ ಮಾಡಿದ್ದೀವಿ. ಇದು ಈ ಭರವಸೆ ಇರೋದಕ್ಕೆ ಮತ್ತು ಅದನ್ನು ಇದು ಜೀವನದಾಗ ಇವ್ರನ್ನ ಮರಿಲಾರ್ದಂಥ ಸುನೀತಾ ಮೇಡಮ್ ನಮ್ಮ ಪಾಲಿಗೆ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮುಂದೆ ಯಾವುದೇ ಮಕ್ಳು ಇಲ್ದಾರೆ ಇವರು ಹಾವೇರಿ ಲೋಡ ಹಾಸ್ಪಿಟ್ಲಿಗೆ ಹೋಗಿ ಬಂದು ಬೆಟ್ಟ ಆಗಿ ಬರ್ರಿ ಅಂತ ಹೇಳ್ತಾರೆ ಇವರು. ಯಾರು ಅಕಸ್ಮಾತ್ ನಾವು ಹೋಗಿ ಅಂದ್ರೆ ಬೇಕಾದ್ರೆ ನಾನು ಅವ್ರನ್ನ ಕರ್ಕೊಂಬಂದು ಅವ್ರು ನಿಮ್ಮನ್ನು ಭೇಟಿ ಮಾಡಿಸ್ತಾನೆ ರೀ ಮೇಡಮ್ ಅಂತೇಳಿ ಅಂತೇಳಿ. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಾವು ದಾವಣಗೆರೆ ರವಿಗೌಡ್ರ ಅಂತೇಳಿ ತೋರಿಸಿದ್ರಿ. ಆದರೆ ಫಸ್ಟಿಗೆ ದುಡ್ಡು ತುಂಬಿಸ್ಕೊಂಡು ಫಸ್ಟ್ನಾಗ ಟ್ರೀಟ್ ಮಾಡಿದಾಗ ಲಾಸ್ಟಿಗೆ ನೆಗೆಟಿವ್ ಬರೋದ್ಲೆ ಅವ್ರು ನಮ್ಮ ಕಡೆ ಸ್ಪಂದನೆ ಮಾಡ್ತಿದ್ದಿಲ್ಲ ರೀ. ಇವರು ಮಾತ್ರ ಒಂದೇ ಸಲ ಏನು ನಮಗೆ ಮಾತಾಡಿದ್ರಿ, ಇಲ್ಲಿವರೆಗೂ ಹಂಗೆ ನಮ್ಮ ಕೂಟ ಮಾತಾಡ್ತಾರೆ ಇವರು. ಅದರಂತ ಇಲ್ಲಿವರೆಗೂ ನಾನು ಡಾಕ್ಟರ್ ಕಡೆ ಎಲ್ಲಿ ತೋರಿಸಿದ್ರು ಇವರಷ್ಟು ನಮಗೆ ಸ್ಪಂದನೆ ಮಾಡೋ ಎಲ್ಲಿ ಡಾಕ್ಟರ್ ನಾನು ನೋಡಿಲ್ಲ ರೀ ಮೇಡಮ್ ಅವರ. ಇಷ್ಟು ಮಾತ್ರ ಇನ್ನು ನೆಕ್ಸ್ಟ್ ಯಾರು ನೀವು ಎಲ್ಲರೂ ಇದ್ದರೂ ನೀವು ಇವರು ಸುನೀತಾ ಮೇಡಮ್ ಅವ್ರನ್ನ ಬೆಟ್ಟ ಆಗಿರಿ. ನನ್ನ ಎದುರಿಗೆ ಅವ್ರು ಹಂಗೆ ಬಂದ್ರೆ ನಾನೇ ಕರ್ಕೊಂಬಂದು ಬೆಟ್ ಮಾಡಿಸಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊರಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ರೀ ಅಂತ ಹೇಳ್ತೇನೆ.